ಇಂದಿನ ಎಪಿಸೋಡ್ ಬಹಳಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಅಭ್ಯರ್ಥಿಗಳಿಗೂ, ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಅವರ ಪರವಾಗಿ ಅವರು ಮಾತನಾಡುವುದಕ್ಕೆ ಅವಕಾಶ ಕೊಟ್ಟಂತೆ ತೋರುತ್ತಿತ್ತು. ಯಾಕಂದರೆ ಹೊರಗಡೆ ಅಭಿಮಾನಿಗಳಿಗೆ ಸಾಕಷ್ಟು ರೀತಿಯ ಅಂದರೆ ಅಭಿಪ್ರಾಯಗಳು ಇರುತ್ತೆ. ಆ ಅಭಿಪ್ರಾಯಗಳು ಈ ಕಂಟೆಸ್ಟೆಂಟ್ಗಳು ಉತ್ತರ ಕೊಡುವಾಗ ಬದಲಾಗುವ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ಕೆಲವೊಂದು ಈಗ ನಾನು ಕೂಡ ನನ್ನ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಪ್ರತಾಪ್ ಅವರ ಒಂದು ಏನು ನೇಮ್ ಆ್ಯಂಡ್ ಫೇಮ್ ಇದೆ ಅದನ್ನು ನೋಡಿ ಸಂಗೀತ ಅವರು ಅವರಿಗೆ ಹತ್ರ ಆದ್ರ ಅಂತ. ಅದಕ್ಕೆ ಸಂಗೀತ ಅವರು ಒಂದು ಸಮಂಜಸವಾದ ಉತ್ತರವನ್ನು ಕೊಡ್ತಾರೆ. 2 ದಿನ ನಾವಿಬ್ಬರು ಜೊತೆಯಲ್ಲೇ ಇದ್ವಿ. ಸೊ ಆಗ ನಮ್ಮಿಬ್ಬರಿಗೂ ಕೂಡ ಬಾಂಡಿಂಗ್ ಆಯಿತು. ಸೊ ಹಾಗಾಗಿ ಆ 2 ದಿನದಲ್ಲಿ ನಮಗೆ ಬೇರೆ ಯಾರೂ ಇರಲಿಲ್ಲ. ನಾನು ಅವನಿಗೆ ಕಣ್ಣಿಗೆ ಡ್ರಾಪ್ ಹಾಕಬೇಕಾಗಿತ್ತು, ಹಾಗೆ ನನ್ನ ಕಣ್ಣಿಗೆ ಸೊ ಈ ರೀತಿ ಒಂದು ವಿಷಯ ಬಂದಾಗ ನಾವಿಬ್ಬರು ಅಲ್ಲಿ ಬಾಂಡಿಂಗ್ ಆಯಿತು. ಅದನ್ನೇ ನಾವಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ. ಸೊ ಒಂದು ರೀತಿಯಲ್ಲಿ ಒಪ್ಕೊಳ್ಳೋ ರೀತಿಯಲ್ಲೇ ಇತ್ತು. ಸಂಗೀತ ಅವರ ಉತ್ತರ ಕೂಡ ಸಮಂಜಸವಾಗಿ ಇತ್ತು ಅಂದರೆ ತಪ್ಪಾಗೋದಿಲ್ಲ. ಅದೇ ರೀತಿ ಅಲ್ಲಿ ಪ್ರತಾಪ್ ಅವರು ಕೂಡ ಸಾರಿಯನ್ನು ಕೇಳ್ತಾರೆ. ಅಂದರೆ ಅಲ್ಲಿ ಹೇಳ್ತಾರೆ, ಇಷ್ಟೊಂದು ವೇದಿಕೆ ಇತ್ತು, ಇಷ್ಟು ದಿನ ಇತ್ತು, ನೀವು ಯಾಕೆ ಕನ್ನಡಿಗರಲ್ಲಿ ಸಾರಿ ಕೇಳಿಲ್ಲ ಅಂತ. ಆದರೆ ನನಗನ್ಸಿದ್ದು ಪ್ರತಾಪ್ ಅವರು ಬಹಳಷ್ಟು ಬಾರಿ ಸುದೀಪ್ ಅವರ ಮುಂದೆ ಕೂಡ ಸಾರಿ ಕೇಳಿದ್ದಾರೆ. ಒಂದೊಂದು ಸಾರ್ತಿ ಅಲ್ಲಿ ಓಟ್ ಹಾಕಿ ಗೆಲ್ಲಿಸುವಾಗ ಪ್ರತಿ ಸಾರ್ತಿ ಕೆಳಗಡೆ ಬಿದ್ದು ನಮಸ್ಕಾರ ಮಾಡಿ ಸಾರಿ ಕೇಳಿ ಒಂದು ಆ ರೀತಿಯ ಭಾವನೆಯನ್ನು ಅವರಲ್ಲಿ ತೋರಿಸಿದ್ದಾರೆ. ಆದರೆ ಅವರು ಹೇಳಿದ್ದಕ್ಕಾಗಿ ಮತ್ತೊಮ್ಮೆ ಇಡೀ ಕರ್ನಾಟಕದ ಸಮಸ್ತ ಕನ್ನಡ ಜನತೆಗೆ ಅವರು ಅಲ್ಲಿ ಸಾರಿಯನ್ನು ಕೇಳ್ತಾರೆ. ಏನು ಪ್ರತಾಪ್ ಅವರ ವಿರುದ್ಧವಾಗಿ ಕಮೆಂಟ್ ಹಾಕುವಂಥ ಜನ ಇದ್ದಾರೆ. ಸೊ ಅವರು ಈಗಲಾದರೂ ಒಂದಷ್ಟು ಪ್ರತಾಪ್ ಅವರನ್ನು ಕ್ಷಮಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಾಪ್ ಅವರು ಕ್ಷಮಿಸಲಾರ್ಹದಂತಹ ಯಾವ ಒಂದು ಅಪರಾಧವನ್ನು ಮಾಡಿಲ್ಲ. ಸೊ ಅವರೇನು ಕೊಲೆ ಸುಲಿಗೆ ಮಾಡಿಲ್ಲ. ಸೊ ಒಂದಷ್ಟು ಸುಳ್ಳುಗಳನ್ನು ಹೇಳಿದ್ರು. ಸುಳ್ಳು ಹೇಳುವಾಗ ವಯಸ್ಸು ತುಂಬ ಚಿಕ್ಕದಿತ್ತು. ಸೊ ಒಂದು ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಜನ ತಪ್ಪುಗಳನ್ನು ಮಾಡ್ತಾರೆ. ಸೊ ಆ ತಪ್ಪುಗಳನ್ನು ತಿದ್ದಿ ನಡೆಯೋದಕ್ಕೆ ನಾವು ಕೂಡ ಅವಕಾಶ, ಸರಿ ಅವನು ತಪ್ಪು ಮಾಡ್ದ ಅಂತ ಹೇಳ್ತಾರಲ್ಲ. ಸೊ ಈಗ ಇವ್ರೇನು ಮಾಡ್ತಾ ಇದ್ದಾರೆ, ಒಬ್ಬ ಮನುಷ್ಯನ ಜೀವನವನ್ನು ಅಂದರೆ ಆ ಮನುಷ್ಯನಿಗೆ ಜೀವನ ಮಾಡೋದಕ್ಕೆ ಹಕ್ಕೇ ಇಲ್ಲ ಅನ್ನೋ ಸ್ವಲ್ಪ ಜನ ಮಾತಾಡ್ತಾರೆ. ಆದರೆ ಮತ್ತೊಂದು ಕಡೆ ಅವರಿಗೆ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಅದು ಇನ್ಸ್ಟಾಗ್ರಾಮ್ ಇರಲಿ, ಟ್ವಿಟ್ಟರ್ ಇರಲಿ ಅಥವಾ ಯೂಟ್ಯೂಬ್ ಇರಲಿ, ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ. ಅವರು ಬಿಗ್ ಬಾಸನ್ನು ಗೆಲ್ತಾರೋ ಇಲ್ವೋ, ಅವರಿಗೆ ಸಾಕಷ್ಟು ಜನರ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ಒಳಗಡೆ ಬರೋವಾಗ ಒಂದು ಪರಿಸ್ಥಿತಿ ಇತ್ತು, ಈಗ ಬೇರೆಯದೇ ಪರಿಸ್ಥಿತಿ ಇದೆ. ನನ್ನ ಪ್ರಕಾರ ಪ್ರತಾಪ್ ಅವರು ಬಿಗ್ ಬಾಸ್ ಮತ್ತು ಸುದೀಪ್ ಅವರಿಗೆ ಸಾಕಷ್ಟು ಚಿರಋಣಿಯಾಗಿ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅವರು ಸಾಕಷ್ಟು ಕಡೆ ಹೇಳಿದ್ದಾರೆ, ಸುದೀಪ್ ಅವರ ಬಗ್ಗೆ ತುಂಬ ಹೆಮ್ಮೆಯಿಂದ ಮಾತಾಡಿದ್ದಾರೆ. ಸೊ ಈ ಬಿಗ್ ಬಾಸ್ ವೇದಿಕೆ ನನಗೊಂದು ಒಳ್ಳೆಯದನ್ನು ಮಾಡಿದೆ ಅಂತ ಕೂಡ ಸಾಕಷ್ಟು ಸಾರ್ತಿ ಹೇಳಿದ್ದಾರೆ. ಸೊ ಹಾಗಾಗಿ ಪ್ರತಾಪ್ ಅವರು ಗೆದ್ದರೆ ಅದು ಬಿಗ್ ಬಾಸ್ ತಂಡಕ್ಕೆ ಒಬ್ಬ ವ್ಯಕ್ತಿಯ ಒಂದು ಜೀವನವನ್ನು ಬದಲಾಯಿಸಿದಂಥ ಕೀರ್ತಿ ಸಿಗತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಬಿಗ್ ಬಾಸ್ ತಂಡ ಪ್ರತಾಪ್ ಅವರನ್ನು ಬದುಕುವಂತೆ ಮಾಡಿದೆ. ಈ ಇಂದಿನ ಸೀಸನ್ಗಳಲ್ಲಿ ಜನ ಗೆದ್ದವರೆಲ್ಲ ಕೇವಲ 50 ಲಕ್ಷ ಮಾತ್ರ ಸಿಕ್ಕಿರುತ್ತೆ. ಆದರೆ ಪ್ರತಾಪ್ ಅವರಿಗೆ ಜೀವನವೇ ಸಿಕ್ಕಿದೆ ಅಂದರೆ ತಪ್ಪಾಗೋದಿಲ್ಲ. ಪ್ರತಾಪ್ ಅವರ ಜೀವನವನ್ನು ಈ ಬಿಗ್ ಬಾಸ್ ಬದಲಾಯಿಸಿದೆ ಅಂದರೆ ಕೂಡ ತಪ್ಪಾಗೋದಿಲ್ಲ. ಆ ರೀತಿಯ ಒಂದು ಜೀವನವನ್ನು ಬಿಗ್ ಬಾಸ್ ಪ್ರತಾಪ್ ಅವರಿಗೆ ಕಟ್ಟಿಕೊಟ್ಟಿದೆ. ಹಾಗಾಗಿ ಪ್ರತಾಪ್ ಅವರು ಸಾಕಷ್ಟು ಬಾರಿ ಸುದೀಪ್ ಅವರನ್ನು ನೋಡುವಾಗ ಇರ್ಬೋದು, ಆ ಒಂದು ಅವರ ನಡವಳಿಕೆ ಏನಿದೆ ಸುದೀಪ್ ಅವರಿಗೆ ಒಂದು ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಸ್ವಲ್ಪ ಜನ ಈ ಹಿಂದೆ ಅಂದರೆ ನಾನು ಸ್ಟಾರ್ಟಿಂಗ್ ಎಪಿಸೋಡ್ಗಳಲ್ಲಿ ಹೇಳ್ತಾ ಇದ್ರು ಸುದೀಪ್ ಅವರು ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಆ ನಂತರದ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಸುದೀಪ್ ಅವರು ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಿದ್ದನ್ನು ನಾನು ನೋಡೇ ಇಲ್ಲ. ಸಾಕಷ್ಟು ಬಾರಿ ಕ್ರಿಟಿಸಿಸಮ್ ಮಾಡ್ತಾರೆ. ಸೊ ಅವರು ಸಿನಿ ಇಂಡಸ್ಟ್ರಿ ಬಗ್ಗೆ ಮಾತಾಡಿದಾಗ ಕೂಡ ಅಲ್ಲಿ ಸುದೀಪ್ ಅವರಿಗೆ ಕ್ಲಾಸ್ ತಗೊತಾರೆ. ಹಾಗೆ ಅವರ ಡ್ರೆಸ್ಸಿಂಗ್ ಬಗ್ಗೆ ಸಾಕಷ್ಟು ಸಾರಿ ಮಾತಾಡಿದ್ದಾರೆ. ಸುದೀಪ್ ಅವರು ಸಾಕಷ್ಟು ಬಾರಿ ಪ್ರತಾಪ್ ಅವರನ್ನು ಕ್ಲಾಸ್ ತಗೊಂಡಿದ್ದಾರೆ. ಅಂದರೆ ನಾನು ಸುದೀಪ್ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಅಂದರೆ ಸುದೀಪ್ ಅವರು ಯಾರಿಗೂ ಕೂಡ ಫೇವರಿಟಮ್ ತೋರಿಸಿಲ್ಲ. ನನ್ನ ಪ್ರಕಾರ ಯಾರು ತಪ್ಪು ಮಾಡಿದಾಗಲೂ ಕೇಳಿದ್ದಾರೆ. ಎಲ್ಲೋ ಒಂದು ಕಡೆ ನನಗೆ ಅನಿಸಿದ್ದು ಪರ್ಸನಲಿ ವಿನಯ್ ಅವರಿಗೆ ಸ್ವಲ್ಪ ಸುದೀಪ್ ಅವರು ಫೇವರಿಸಮ್ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ ರೀತಿ ವಿನಯ್ ಒಬ್ಬರನ್ನ ಬಿಟ್ಟು ಅವರು ಬೇರೆ ಯಾರಿಗೂ ಅದನ್ನು ಕೂಡ ನಾನು ಫೇವರಿಸಮ್ ಅಂತ ಹೇಳಲ್ಲ. ಯಾಕಂದರೆ ವಿನಯ್ ಅವರು ಆ ರೀತಿ ಮಾತಾಡ್ತಾರೆ. ಸೊ ವಿನಯ್ ಅವರು ಅಲ್ಲಿ ಸುದೀಪ್ ಅವರು ಬಂದಾಗ ಸುದೀಪ್ ಅವರನ್ನು ಅಟ್ರ್ಯಾಕ್ಟ್ ಮಾಡೋ ರೀತಿಯಲ್ಲಿ ಮತ್ತು ಅವರ ನಡವಳಿಕೆ ಆ ರೀತಿ ಇರುತ್ತೆ. ಹಾಗಾಗಿ ಸುದೀಪ್ ಅವರು ವಿನಯ್ ಅವರ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ. ಮತ್ತೊಂದು ಕಡೆ ತುಕಾಲಿ ಸಂತೋಷ್ ಅವರು ಕೂಡ ಸಾಕಷ್ಟು ಕಾಮಿಡಿಗಳನ್ನು ಮಾಡ್ತಾರೆ, ಕಂಟ್ರವರ್ಸಿಗಳನ್ನು ಮಾಡ್ತಾರೆ. ಆಗ ಅದ್ರ ಬಗ್ಗೆ ಕೂಡ ಸುದೀಪ್ ಅವರು ಮಾತಾಡ್ತಾರೆ. ಅದೇನೇ ಇದ್ದರೂ ಪ್ರತಾಪ್ ಅವರ ಮಟ್ಟಿಗೆ ಸುದೀಪ್ ಅವರು ಒಂದು ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಅಂದರೆ ಅಲ್ಲಿ ಸಪೋರ್ಟ್ ಮಾಡಿ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ. ಬಿಗ್ ಬಾಸ್ನಲ್ಲಿ
ಬರೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರಲ್ವಾ, ಆ ಅವಕಾಶದಿಂದ ಪ್ರತಾಪ್ ಅವರ ಜೀವನ ಬದಲಾಯಿತು. ಅಲ್ಲಿ ಮಾಡ್ಕೊಂಡಿದ್ದೆಲ್ಲ ಪ್ರತಾಪ್ ಅವರೇ. ಬಿಗ್ ಬಾಸ್ ಮತ್ತು ಸುದೀಪ್ ಮಾಡಿದ್ದೇನೆಂದರೆ ಅವರನ್ನು ಬಿಗ್ ಬಾಸ್ಗೆ ಕರೆಸಿದ್ದು ಮತ್ತು ಅವಕಾಶವನ್ನು ಕೊಟ್ಟಿದ್ದು. ಆ ನಂತರ ಅಲ್ಲಿ ಒಳಗೆ ಏನೇನೆಲ್ಲ ನಡೀತು, ಪ್ರತಾಪ್ ಅವರು ಏನೇನೆಲ್ಲ ಮಾಡಿದ್ರು, ಅದು ಪ್ರತಾಪ್ ಅವರ ಸ್ವಂತ ಸಾಧನೆ. ಪ್ರತಾಪ್ ಅವರು ತಮ್ಮ ಒಂದು ವ್ಯಕ್ತಿತ್ವವನ್ನು ಅಲ್ಲಿ ತೋರಿಸಿದ್ದಾರೆ, ತಾಳ್ಮೆ, ಸಹನೆಯನ್ನು ತೋರಿಸಿದ್ದಾರೆ. ಸೊ ಇದೆಲ್ಲವೂ ಕೂಡ ಪ್ರತಾಪ್ ಅವರ ವ್ಯಕ್ತಿತ್ವವಾಗಿ ಕಾಣಿಸ್ದಾಗ, ಆ ವ್ಯಕ್ತಿತ್ವವನ್ನು ಇಷ್ಟಪಟ್ಟಂಥ ಕೆಲವು ಜನ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೇಳ, ಈಗೂ ಕೂಡ ಕೆಲವಷ್ಟು ಜನ ಹಳೆಯ ಇನ್ಸಿಡೆಂಟ್ಗಳನ್ನು ಇಟ್ಕೊಂಡೇ ಮಾತಾಡ್ತಾರೆ. ಅಂದರೆ ನಮ್ಮಲ್ಲಿ ಕೆಲವು ಜನ ಇರ್ತಾರೆ, ಅವರು ಯಾವಾಗಲೂ ಬದಲಾಗೋದೇ ಇಲ್ಲ. ಅಂದರೆ ಅದು ಅವರ ಪ್ರಾಬ್ಲಮ್. ಪ್ರತಾಪ್ ಅವರು ಮುಂದೆ ಹೋಗ್ತಾನೆ ಇರ್ತಾರೆ. ಪ್ರತಾಪ್ ಅವರು ಅಂದರೆ ಆ 3 ವರ್ಷದ ಹಿಂದೆ ನಡೆದಂಥ ಇನ್ಸಿಡೆಂಟ್ಗಳನ್ನು ಇಟ್ಕೊಂಡು ಕೂತಿಲ್ಲ. ಅವರು ಒಂದು ಕಂಪನಿಯನ್ನು ಓಪನ್ ಮಾಡಿ ಸಾಕಷ್ಟು ರೈತರಿಗೆ ಹೆಲ್ಪ್ ಆಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಡ್ರೋನ್ ಬಳಸಿ ಔಷಧಿ ಸಿಂಪಡಣೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಧಾರವಾಡದ ಕೃಷಿ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಆ ಕೃಷಿ ಸಮ್ಮೇಳನಕ್ಕೆ ರೈತರಿಗಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಅಲ್ಲಿ ಡ್ರೋನ್ನ ಬಗ್ಗೆ ಸಾಕಷ್ಟು ಮಾತಾಡಿದರು. ಈ ರೀತಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಅವರು ಮುಂದುವರಿಲಿ ಅನ್ನೋದೇ